ಹಾಯ್ ಎಲ್ರಿಗೂ, ಇವತ್ತು ನಾನು ನಿಮಗೆ ಒಂದು ಸ್ಪೆಷಲ್ ರೊಟ್ಟಿ ರೆಸಿಪಿಯನ್ನು ಮಾಡಿ ತೋರಿಸ್ತಾ ಇದ್ದೇನೆ. ಇದನ್ನು ನನ್ನ ಕಸಿನ್ ನನಗೆ ಹೇಳಿಕೊಟ್ಟಿದ್ದು. ಇದಕ್ಕೆ ಮುಂಬ್ರಿ ಅಂತ ಹೇಳ್ತಾರೆ. ಈ ರೊಟ್ಟಿಯನ್ನು ಮಾಡಲಿಕ್ಕೆ ಬೇಕಾಗುವ ಸಾಮಗ್ರಿಗಳು: ಅಕ್ಕಿ ಹಿಟ್ಟು, ತೆಂಗಿನಕಾಯಿ ತುರಿ, ಸಕ್ಕರೆ, ಉಪ್ಪು ಮತ್ತು ಹಾಲು. ಈಗ ಮೊದಲಿಗೆ 1 ಗ್ಲಾಸ್ ಹಾಲಿಗೆ 1 ಸ್ಪೂನ್ ಸಕ್ಕರೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇಡಬೇಕು. ಈಗ ಒಂದು ಬೌಲ್ನಲ್ಲಿ ಅರ್ಧ ತೆಂಗಿನಕಾಯಿ ತುರಿ, ರುಚಿಗೆ ತಕ್ಕಷ್ಟು ಉಪ್ಪು, ಸಕ್ಕರೆ ಮಿಕ್ಸ್ ಮಾಡಿದ ಹಾಲು ಹಾಕಿ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿ. ಈಗ ಇದಕ್ಕೆ ಸ್ವಲ್ಪ ಸ್ವಲ್ಪ ಅಕ್ಕಿ ಹಿಟ್ಟನ್ನು ಹಾಕ್ತಾ ರೊಟ್ಟಿಯ ಹಿಟ್ಟಿನ ಹದಕ್ಕೆ ಕಲಸಿ ಇಡಬೇಕು. ಇಲ್ಲಿ ನಾನು 2 ಬಾಳೆ ಎಲೆಯನ್ನು ಹೀಗೆ ಕಟ್ ಮಾಡಿ ತೊಳೆದು ಒರೆಸಿ ಇಟ್ಕೊಂಡಿದ್ದೇನೆ. ಈಗ 1 ಹಿಡಿಯಷ್ಟು ಹಿಟ್ಟನ್ನು ಬಾಳೆ ಎಲೆಗೆ ಹಾಕಿ ರೊಟ್ಟಿ ತಟ್ಟಬೇಕು. ಈಗ ಇನ್ನೊಂದು ಬಾಳೆ ಎಲೆಯನ್ನು ಇದಕ್ಕೆ ಮುಚ್ಚಬೇಕು. ಈಗ ನಾನು ಇಲ್ಲಿ ದೋಸೆ ಕಾವಲಿಯನ್ನು ಬಿಸಿಯಾಗಲಿಕ್ಕೆ ಇಟ್ಟಿದ್ದೇನೆ. ಈಗ ಕಾವಲಿಯ ಮೇಲೆ ಇದನ್ನು ಇಟ್ಟು ಮುಚ್ಚಳ ಮುಚ್ಚಿ ಬೇಯಿಸಬೇಕು. ಇನ್ನೊಂದು ಸೈಡ್ ಕೂಡ ನಿಧಾನವಾಗಿ ಎಲೆಯ ಜೊತೆಗೆ ಮಗುಚಿ ಚೆನ್ನಾಗಿ ಕೆಂಪಗಾಗುವ ತನಕ ರೊಟ್ಟಿ ಕಾಯಿಸಬೇಕು. ನೋಡಿ, ರೊಟ್ಟಿ ಎಷ್ಟು ಚೆನ್ನಾಗಿ ಆಗಿದೆ. ಈ ರೊಟ್ಟಿ ಸ್ವಲ್ಪ ಸಿಹಿಯಾಗಿರುವುದರಿಂದ ಇದರ ಜೊತೆಗೆ ಖಾರ ಚಟ್ನಿ ಇದ್ದರೆ ತುಂಬ ಚೆನ್ನಾಗಿರ್ತದೆ. ಇಲ್ಲಿ ನಾನು ತೆಂಗಿನಕಾಯಿ ತುರಿ, ಹಸಿಮೆಣಸು, ಹುಣಸೆ ಹುಳಿ ಮತ್ತು ಉಪ್ಪು ಹಾಕಿ ಚಟ್ನಿ ಮಾಡಿದ್ದೇನೆ. ಒಂದು ಸಲ ಮನೆಯಲ್ಲಿ ಈ ರೀತಿಯಾಗಿ ರೊಟ್ಟಿಯನ್ನು ಮಾಡಿ ನೋಡಿ. ಈ ರೊಟ್ಟಿಯನ್ನು ಬಾಳೆ ಎಲೆಯಲ್ಲಿ ಕಾಯಿಸುವುದರಿಂದ ಒಳ್ಳೆ ಫ್ಲೇವರ್ ಕೂಡ ಇರ್ತದೆ. ನಿಮಗೆಲ್ಲ ನನ್ನ ಈ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್ ಮತ್ತು ಕಮೆಂಟ್ ಮಾಡಿ. ಹಾಗೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಮತ್ತೆ ಸಿಗೋಣ. ಬಾಯ್ ಎಲ್ರಿಗೂ.